ಕೇವಲ ಒಂದೇ ಒಂದು ಹನಿ ಈ ಆಯುರ್ವೇದದ ಎಣ್ಣೆನ ನಿಮ್ಮ ಎಷ್ಟೇ ವರ್ಷದ ಹಳೆಯ ಬಂಗು ಎಷ್ಟೇ ಖರ್ಚು ಮಾಡಿದ್ದೀವಿ ಹೋಗಿಲ್ಲ ಅನ್ನೋರಿಗೆ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿದ ಎಣ್ಣೆ ಕೇವಲ ಒಂದೇ ಒಂದು ಹನಿ. ಸುಮಾರು ಒಂದು 11 ಥರ ಗಿಡಮೂಲಿಕೆಗಳಿಂದ ಮಾಡಿರೋಂಥ ಅದ್ಭುತವಾದ ಆಯುರ್ವೇದಿಕ್ ಎಣ್ಣೆ ಇದು. ಸುಮಾರು 40ರಿಂದ 41 ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿದ ಎಣ್ಣೆ. ಬರೀ ಎಣ್ಣೆ ಅಲ್ಲ, ಈ ಎಣ್ಣೆ ಜೊತೆ ಈ ಅದ್ಭುತವಾದ ಪ್ಯಾಕ್. ಈ ಪ್ಯಾಕು ಪಿಗ್ಮೆಂಟೇಷನ್ ಇರೋರಿಗೆ ಮಾಡಿರೋ ಎಣ್ಣೆ, ಪಿಗ್ಮೆಂಟೇಷನ್ ಇರೋರಿಗೆ ಮಾಡಿರೋಂಥ ಅದ್ಭುತವಾದ ಪ್ಯಾಕ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಆಗಲೇ ಇಂಟ್ರಡಕ್ಷನ್ ನೋಡ್ಕೊಂಡು ಬಂದಿದ್ದೀರಾ, ಯಾವುದಾದ್ರು ಜಾದು ಮಾಡೋ ಎಣ್ಣೆ ಅಂತ. ನಮ್ಮ ಮುಲತಿ ಸೂಪ್ ಸ್ಟಾರ್ಟ್ ಆಗಿದ್ದು ನವಂಬರ್ ಎಂಟು ಡಿಸೆಂಬರಿಂದ ಸ್ಟಾರ್ಟ್ ಆಗಿದೆ, ಆಲ್ಮೋಸ್ಟ್ 6 ಮಂತ್ಸ್. ಅದಕ್ಕೆ ಮುಂಚೆ 1 ಇಯರ್ ವೈರಲ್ ಆಗಿದ್ದು ನನ್ನ ವೀಡಿಯೋಸು ಈ ಎಣ್ಣೆ ಇದೆ, ಇದೇ ವೈರಲ್ ವೀಡಿಯೋ ಇದೆ. ಸೊ ಇದು ಜಾದು ಮಾಡೋ ಎಣ್ಣೆ. ಇದು ಯಾಕೆ ವೈರಲ್ ವೀಡಿಯೋ ಅಂತ ಹೇಳ್ತೀನಿ ಅಂದರೆ 6 ವರ್ಷದಲ್ಲಿರೋ ಪಿಗ್ಮೆಂಟೇಷನು 6 ದಿನದಲ್ಲಿ ವಾಸಿ ಮಾಡಿದೆ. ನಮ್ಮ ಒಬ್ಬ ಸಬ್ಸ್ಕ್ರೈಬರ್ಗೆ ಹೋದ ವರ್ಷ ಅವ್ರದ್ದು ಕಮ್ಯುನಿಟಿ ಪೋಸ್ಟಲ್ಲಿದೆ, ಒಂದ್ಸಲ ತೆಗೆದು ನೋಡಿ, ವಿತ್ ಪ್ರೂಫ್ ಹೇಳ್ತಾ ಇದ್ದೀನಿ. ಮತ್ತು ಇದು ತುಂಬ ಪವರ್ಫುಲ್ ಎಣ್ಣೆ ಆಯಿತಾ. ಇದು ಎಲ್ಲರಿಗೂ ಸೂಟ್ ಆಗೋಲ್ಲ, ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಇದು ಎಷ್ಟು ಹಾಕೋಬೇಕು? ಕೇವಲ ಒಂದು 1/4 ಚಮಚಕ್ಕಿಂತ ಕಮ್ಮಿ ಆಯಿತಾ. ಇದ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಇದು ಯಾವಾಗ ಅದ್ರದ್ದು ವರ್ಕ್ ಸ್ಟಾರ್ಟ್ ಆಗುತ್ತೆ, ಇವಾಗ ಅಪ್ಲೈ ಆಗಿದ ತಕ್ಷಣ ಸ್ಟಾರ್ಟ್ ಆಗಿಬಿಡುತ್ತಾ, ಅವೆಲ್ಲ ಇಲ್ಲ. ಇದು ಕೆಲವೊಂದು ವಿಷಯಗಳಿದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾನು ಹೇಳ್ತಾ ಹೋಗ್ತೀನಿ. ಸೊ ಈ ಎಣ್ಣೆ ಬಗ್ಗೆ ಹೇಳ್ಬಿಡ್ತೀನಿ. ಇದು 11 ಥರ ಗಿಡಮೂಲಿಕೆಗಳಿದೆ. ಈ ಎಣ್ಣೆ ಇಡೀ ರಾತ್ರಿ ಇದನ್ನು ಕಾಯಿಸ್ತಾರೆ ಆಯಿತಾ. 12 to 24 hours ಇದನ್ನು ಕಾಯಿಸ್ತಾರೆ. ಇದರಲ್ಲಿ ಕಸ್ತೂರಿ ಅರಿಶಿನ, ಅಶ್ವಗಂಧ ಮತ್ತು ಶ್ರೀಗಂಧ ಪ್ರತಿಯೊಂದಿದೆ ಆಯಿತಾ. ಮತ್ತು ಇದು ಎಲ್ಲರಿಗೂ ಸೂಟ್ ಆಗೋಲ್ಲ. ಯಾರ್ಯಾರು ಕಸ್ತೂರಿ ಅರಿಶಿನಕ್ಕೆ ಅಲರ್ಜಿ ಇದ್ದೀರೋ ಅವ್ರು ಯೂಸ್ ಮಾಡಬೇಡಿ ಆಯಿತಾ. ಅದು ಡಾಮಿನೇಟಿಂಗ್. ಈಚ್ 11 ಪ್ರಾಡಕ್ಟ್ಸ್ ಏನೇನಿದೆಯೋ ಅದಷ್ಟು 10 ml ಮೆಜರ್ಮೆಂಟಲ್ಲಿ ತೊಗೊಂಡು ಮಾಡ್ತಾರೆ. ಇದನ್ನು ಮನೇಲಿ ಮಾಡೋದಕ್ಕಾಗಲ್ಲ, ಅವರೇ ಮಾಡಬೇಕು. ಎಲ್ಲ ಪೋರ್ಟಬಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಮತ್ತು ಅಮೆಝಾನಲ್ಲಿ ಅವೈಲಬಲ್ ಇದೆ ಆಯಿತಾ. ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ಅಮೆಝಾನಲ್ಲಿ ತೊಗೊಂಡಿದ್ರು. ಇದು ಹೇಳ್ಬಿಡ್ತೀನಿ. ಇದ್ರ ಬೆಲೆ 165 ರೂಪಾಯಿ, ಅದನ್ನು ಹೇಳ್ಬಿಡ್ತೀನಿ. ಓಕೆ, ನೆಕ್ಸ್ಟು ಇವತ್ತಿನ ವೀಡಿಯೋಗೆ ಬರೋಕ್ಕೋದ್ರೆ ಎಣ್ಣೆ ಇರಬೇಕು ಆಯಿತಾ. ನೆಕ್ಸ್ಟು ಈ ಪ್ಯಾಕ್ ಇರಬೇಕು. ಏನು ಈ ಪ್ಯಾಕು ಪಿಗ್ಮೆಂಟೇಷನ್ಗೆ ಮಾಡಿರೋದು. ಈ ಪ್ಯಾಕು ನಾವು ಕಪ್ಪುಗಿದ್ದೀವಿ ಅನ್ನೋದಕ್ಕೆ ಮಾಡಿರೋದು. ಇದೆರಡು ಹೇಳ್ಬಿಡ್ತೀನಿ. ಸ್ಕಿನ್ ಗ್ಲೋಯಿಂಗು, ಬೆಳ್ಳಕ್ಕಾಗೋದಕ್ಕೆ, ನಮಗೆ ಪಿಗ್ಮೆಂಟೇಷನ್ಗೆ, ಅದಕ್ಕೆ ಈ ಪ್ಯಾಕ್ ಇರೋದು ಆಯಿತಾ. ಪಿಂಪಲ್ ಮಾರ್ಕ್ಸ್ ಹೋಗ್ಬಿಡುತ್ತೆ, ಅವೆಲ್ಲ ನಾನು ಹೇಳೋಕ್ಕೋಗಲ್ಲ ಇವತ್ತಿನ ವೀಡಿಯೋಲಿ. ಪಿಗ್ಮೆಂಟೇಷನ್ ಇದ್ದರೆ ಪಿಗ್ಮೆಂಟೇಷನ್ ಹೋಗುತ್ತೆ, ನೀವು ಕಪ್ಪುಗಿದ್ದೀರಾ ಅಂದರೆ ಬೆಳ್ಳಕ್ಕಾಗ್ತೀರಾ. ಇವೆರಡು ಪಾಯಿಂಟ್ ಕ್ಲಿಯರ್ ಮಾಡಿ. ವಿತ್ ಗ್ಲೋ ನಾನೇ ಎಕ್ಸಾಂಪಲ್ ಆಯಿತಾ. ಯಾವ ಯೂಟ್ಯೂಬರು ಹೇಳ್ಕೊಳ್ಳಲ್ಲ ನಾವು ಕಪ್ಪುಗಿದ್ವಿ, ನಾವು ಇವಾಗ ಬೆಳ್ಳಕ್ಕಾಗಿದ್ದೀವಿ ಅಂತ. ಬಟ್ ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ, ನನ್ನ ಸ್ಕಿನ್ ಟೋನ್ ಇದಲ್ಲ. ನಾನು ಇದನ್ನೆಲ್ಲ ಮಾಡಿಕೊಂಡು 1 ವರ್ಷದಿಂದ ನಾನು ಈ ಥರ ಆಗಿರೋದು. ನನ್ನ ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೀನಿ ಆಯಿತಾ. ಇಲ್ಲ ನಾನು ಹುಟ್ತಾನೆ ಬೆಳ್ಳಕ್ಕಿದ್ದೀನಿ ಆ ಥರ ಸೀನೆಲ್ಲ ನನ್ನ ಹತ್ರ ಇಲ್ಲ. ನಾನು ಹುಟ್ಟಿದಾಗಿಂದ ಡಾರ್ಕ್ ಸ್ಕಿನ್ನೇ. ನಾನು ಈ ರೆಮಿಡೀಸ್ ಮಾಡೇ ಬೆಳ್ಳಕ್ಕಾಗಿರೋದು ಆಯಿತಾ. ಯಾಕೆಂದರೆ ನನಗೆ ಸುಮಾರು ಜನ ಫಾಲೋವರ್ಸ್ ಇದ್ದಾರೆ, ದಿನ ನನಗೆ ವಿಶ್ ಮಾಡೋರು ಇದ್ದಾರೆ. ಅದರಿಂದ ಯೂಟ್ಯೂಬರ್ ನನ್ನ ಒಂದು ಫ್ಯಾಮ್ಲಿ ಫ್ರೆಂಡ್ ಥರ, ನಾನು ಅವ್ರ ಫ್ಯಾಮ್ಲಿಲಿ ಒಬ್ಬರು ಅಂತ ದಿನ ಕಾಲ್ ಮಾಡೋರು ಇದ್ದಾರೆ, ಮಾತಾಡೋರು ಇದ್ದಾರೆ. ಸೊ ವಾಟ್ ಈಸ್ ದ ಫ್ಯಾಕ್ಟ್ ಹೇಳ್ಬಿಡ್ತೀನಿ. ನಾನು ಡಾರ್ಕ್ ಸ್ಕಿನ್ ಇದ್ದವಳು, ಈ ರೆಮಿಡೀಸ್ ಮಾಡಿಕೊಂಡೆ ನಾನು ಬೆಳ್ಳಕ್ಕಾಗಿರೋದು. ಗ್ಲೋ ಬಂದಿರೋದು ಅಂತ, ಬೆಳ್ಳಕ್ಕೆ ಅಂತ ಹೇಳಲ್ಲ, ಕ್ಲಾರಿಟಿ ಬಂದಿರೋದು ಸ್ಕಿನ್ನಲ್ಲಿ, ಗ್ಲೋ ಬಂದಿರೋದು, ಚಾಮಿಂಗ್ ಬಂದಿರೋದು ಓನ್ಲಿ ಬಿಕಾಸ್ ಆಫ್ ಆಯುರ್ವೇದ ಅಂತಲೇ ಹೇಳ್ತೀನಿ ಆಯಿತಾ. ಅಂಥ ಜಾದು ಮಾಡೋದು ಈ ಮುಲತಿ ಪೌಡ್ರ್. ಓಕೆ, ಈ ಪಾಯಿಂಟ್ ಎಲ್ಲ ಯಾಕೋದು ಹೇಳ್ತಿದ್ದೀನಿ. ಕೆಲವರು ಹೇಮ ಇನ್ಫಾರ್ಮೇಷನೇ ಕೊಡೋಲ್ಲ, ಕರೆಕ್ಟಾಗಿ ಹೇಳಲ್ಲ ಅಂತಾರೆ. ಯಾಕಂದರೆ ಸುಮಾರು ಜನ ಫಾಲೋವರ್ಸ್ ಆಗೋದ್ರೆ ದಯವಿಟ್ಟು ಮಾಡಿಕೊಡಿ. ನೋಡಿ, ಇದು 165 ಒಂದು ಅಮೆಝಾನಲ್ಲಿ. ನೀವು ಅದು ತರಿಸ್ಕೊಳ್ಳೋ ಅಷ್ಟೊತ್ತಿಗೆ 210 ರೂಪಾಯಿ ಕೊರಿಯರ್ ಚಾರ್ಜು. ಅದು ನಮ್ಮ ಸಬ್ಸ್ಕ್ರೈಬರ್ ಹೇಳ್ಬಿಟ್ಟಿದ್ದಾರೆ, 210 ರೂಪಾಯಿ ಚಾರ್ಜ್ ಮಾಡ್ತಾರಂತೆ ಹೇಮ ಕೊರಿಯರಲ್ಲಿ. ಓಕೆ, ಈ ಪಾಯಿಂಟ್ ಹೇಳಿದ್ದೀನಿ. ಫಸ್ಟ್ ಸ್ಟೆಪ್ಪು, ಈ ಎಣ್ಣೆ ಬಿಟ್ಟು ಈ ಪೌಡ್ರನ್ನ, ಈ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಹೊಸಬ್ರು ಯಾರಾದರೂ ನೋಡಿದ್ರೆ ಏನು ಮಾಡಬೇಕು ಹೇಳಿ, ಲೈಕ್, ಶೇರ್, ಸಬ್ಸ್ಕ್ರೈಬ್. ಪಕ್ಕದಲ್ಲೇ ಹೈಪ್ ಇದ್ದರೆ ನಿಮ್ಗೆ ಇಷ್ಟ ಆದರೆ ಮಾತ್ರ, ಫೋರ್ಸ್ ಇಲ್ಲ ಆಯಿತಾ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್. ನಾನು ಹೇಮಾ. ಕೇವಲ ಒಂದೇ ಒಂದು ಹನಿ ಈ ಎಣ್ಣೆನ ನಿಮಗೆ ಎಲ್ಲಿ ಬಂಗಿದೆಯೋ ಅಲ್ಲಿ ಹಾಕೊಳ್ಳಿ ಅಂತ ಹೇಳ್ತಾ, ಇದು ನಲಪಮರಾಡಿ ಕೇರಳಾಟಿ ತೈಲಂ 11 ಥರದ ಗಿಡಮೂಲಿಕೆಗಳಿಂದ ಮಾಡಿರೋದು. ಅದು ಯಾವುದ್ರಲ್ಲಾದರೂ ಒಂದು ನಿಮಗೆ ಸೂಟ್ ಆಗಲ್ಲ ಅಂದರೆ ಇದನ್ನು ಯೂಸ್ ಮಾಡಬೇಡಿ. ವಿತ್ ಪ್ಯಾಚ್ ಟೆಸ್ಟ್ ಯೂಸ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಮುಲತಿ ಪೌಡರ್, ಲಿಕೋರೈಸ್, ಅತಿಮಧುರ, ಜ್ಯೇಷ್ಠ ಮಧು ರೈಟ್, ಅದನ್ನು ಹಾಕೋತಾ ಇದ್ದೀನಿ. ಮೊಸರಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ರೆಡಿಯಾಗಿದೆ. ಇವತ್ತಿನ ವೀಡಿಯೋಗೆ ಹೋಗೋಣ. ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸುಮಾರು ಜನ ಆರ್ಡರ್ಸ್ ಪ್ಲೇಸ್ ಮಾಡಿದ್ರೆ ಮುಲತಿ ಸೊಪ್ಪಲ್ಲಿ. ರೈಟ್ ನಾವು ಮುಲತಿ ಸೊಪ್ ಇಸ್ ಔಟ್ ಆಫ್ ಸ್ಟಾಕ್. ಡೆಫಿನೆಟಾಗಿ ರೀಸ್ಟಾಕ್ ಆಗುತ್ತೆ. ನೋಡಿ ನಮ್ಮ ಮುಲತಿ ಸೊಪ್ಪು. ಫಸ್ಟು ನೋಡಿ, ಯಾವುದೇ ರೀತಿಯಾದ ನೋ ಕ್ರೀಮ್ಸ್, ಲಿಪ್ ಬಾಮ್, ಕಾಜಲ್. ಓಕೆ, ನಮ್ಮ ಬೀಟ್ರೂಟ್ ಲಿಪ್ ಬಾಮ್.
ಓಕೆ, ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳೋದು ಒಂದು ಚಿಕ್ಕ ಟಿಪ್ ಹೇಳ್ತೀನಿ. ಸುಮಾರು ಜನಕ್ಕೆ ಗೊತ್ತಿರ್ಬೋದು. ಯಾರ್ಯಾರು ನಮ್ಮ ಸೋಪ್ ತೊಗೊಂಡಿದ್ದಾರೆ ದಯವಿಟ್ಟು ಗಮನ ಕೊಟ್ಟು ನೋಡಿ ಫ್ರೆಂಡ್ಸ್. ಒಂದು ರೌಂಡ್ ಸೋಪ್ ಹಾಕೊಂಬಿಡಿ, ಆಯಿತಾ? ಸ್ವಲ್ಪ ಕೈ ವೆಟ್ ಮಾಡಿಕೊಂಡು ಈ ಥರ ಇದಕ್ಕೆ ಮುಂಚೆ ರಿವೈಂಡ್ ಮಾಡ್ಕೊಳ್ಳಿ ಕ್ಲಿಪ್ಪಿಂಗ್ಸ್ನ. ಓಕೆ, ಈಗ ಫೇಸ್ನ ಇದು ಮಾಡಿ. ಫೇಸ್ ನೀಟಾಗಿ ವಾಶ್ ಮಾಡ್ಕೊತೀನಿ. ಜಸ್ಟ್ ಕ್ಲಾರಿಟಿನ ಅಬ್ಸರ್ವ್ ಮಾಡಿ ನಮ್ಮ ಸೋಪ್ದು. ನಾನೇನು ಹೇಳೋದು ಬೇಡ. ಶೈನಿಂಗ್ ಕಾಣ್ತಿದ್ಯಾ? ಇನ್ನೂ ಪೂರ ಒರೆಸಿಲ್ಲ ಮುಖ ನಾನು. ಅದು ನನ್ನ ಸೋಪ್, ನನ್ನ ಕೈಯಾರೆ ನಾನು ತಯಾರು ಮಾಡಿ. ಸುಮಾರು ಜನ ಲಿಂಕು ಅಂತ. ಯಾವ ಲಿಂಕ್ ಕೊಡಲಿ? ಹೇಮಾ ನಾಗರಾಜ್ ವಾಟ್ಸಪ್ಪೇ ಲಿಂಕು ನಿಮಗೆ. ಕ್ಲಿಪ್ಪಿಂಗ್ ಇದೆಯಲ್ಲ, ವಿಡಿಯೋ ಕ್ಲಿಪ್ಪಿಂಗು, ಜಸ್ಟ್ ಬ್ಯಾಕ್ವರ್ಡ್ ಹೋಗಿ ಇವಾಗ ಮುಂದೆ ಬನ್ನಿ. ಪಕ್ಕದಲ್ಲೇ ನಿಮಗೆ ವಿತ್ ಪ್ರೂಫ್ ಫೇಸ್ನ ರಿವೀಲ್ ಮಾಡ್ತಾಯಿದ್ದೀನಿ. ಏನು ಫಿಲ್ಟ್ರು ಎಕ್ಸೆಟ್ರಾ ನೆಸೆಸಿಟಿನೇ ಇಲ್ಲ. ಯಾಕಂದರೆ 6 ತಿಂಗಳಿಂದ ಜನ ಬ್ಯಾಕ್ ಟು ಬ್ಯಾಕ್ ನನ್ನ ಸೋಪ್ ತಗೋತಿದ್ದಾರೆ ಅಂದರೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಸೋಪ್ದು. ಓಕೆ, ಯಾರೂ ಹೇಳಲ್ಲ ರೀ ನಾವು ಕಪ್ಪುಗಿದ್ವಿ ಬೆಳ್ಳಕ್ಕಾಗಿದ್ವಿ ಅಂತ. ನಾ ಹೇಳ್ತೀನಿ ರಾಜಾರೋಷವಾಗಿ, ಯಾಕೆಂದರೆ ಇಟ್ಸ್ ಎ ಬಿಗ್ ಚೇಂಜ್ ಫಾರ್ ಮೀ. ಓಕೆ, ನೆಕ್ಸ್ಟು. ಸೊ ಯಾರ್ಯಾರು ಸೋಪ್ ಬೇಕೋ ಆರ್ಡ್ರ್ ಮಾಡ್ಬೋದು. ಬಟ್ ರೈಟ್ ನಾವು ಸೋಪ್ ಇಸ್ ಔಟ್ ಆಫ್ ಸ್ಟಾಕ್. ಪ್ರೀ ಆರ್ಡರ್ಸ್ ಮಾಡ್ಕೊಳ್ಳಿ. ಫೈನ್. ಡನ್. ಕ್ಲಾರಿಟಿ ನೋಡಿ. ಬ್ಲ್ಯಾಕ್ ಹೆಡ್ ವೈಟ್ ಸೆಟ್ಸ್ ಎಲ್ಲ ಮಾಯ ನಮ್ಮ ಸೋಪಲ್ಲಿ, ಗೊತ್ತಾ? ಪಿಗ್ಮೆಂಟೇಷನು ಅಷ್ಟೇ. ಫೇಸ್ ಯಾವ ಸೋಪ್ ನಿಮಗೆ ಗ್ಲೋ ಕೊಡುತ್ತೆ? ಫೇಸ್ ನಮ್ಮ ಸೋಪ್ ಕೊಡುತ್ತೆ. ಏನೋ ನಿಮಗೆ ಮುಲತಿ ಪೌಡ್ರ್ ಆಗಿ ಬಂದರೆ ಮಾತ್ರ ಗ್ಲೋ ಸಿಗೋದು, ಆಗಿ ಬರಲಿಲ್ಲ ಅಂದರೆ ಗ್ಲೋ ಸಿಗಲ್ಲ. ನೋಡಿದ್ರೆ ಶೈನಿಂಗು ಏನು ಇದಿಲ್ಲ ಅಲ್ಲ? ಎಸ್, ಫಿಲ್ಟ್ರಲ್ಲಿ ಗ್ಲೋ ಕೊಡೋಕ್ಕಾಗಲ್ಲ ರೀ, ಬೆಳ್ಳಕ್ಕೆ ತೋರಿಸ್ಬೋದಷ್ಟೆ. ಓಕೆ, ಡನ್. ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ಜಾಸ್ತಿ ತಡ ಮಾಡೋದ್ರಿ. ಕೇವಲ 1 or 2 ಡ್ರಾಪ್ಸ್. ನಾನೀಗ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳಲ್ಲ, ತಿಂಗ್ಳಿಗೆ ಒಂದ್ಸಲ ಯೂಸ್ ಮಾಡ್ತೀನಿ ನಾಲಪ್ಪ ಮರಾಡಿ. ಯಾಕಂದರೆ ನನ್ನ ಸ್ಕಿನ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಮಾಮೂಲಿ ಮುಲತಿ ಹಾಕ್ತೀನಿ, ಪಪಾಯ ಫೇಸ್ ಪ್ಯಾಕ್ ಹಾಕ್ತೀನಿ, ನಮ್ಮ ಕ್ಯಾರೆಟ್ ಪಪಾಯ ಕ್ರೀಮ್ ಹಾಕ್ತೀನಿ, ಮತ್ತು ಅಲೋವೆರಾದು ಎಕ್ಸ್ಟ್ರಾಕ್ಟ್ ತೊಗೊಂಡು ಮುಖಕ್ಕೆ ಮಸಾಜ್ ಮಾಡ್ಕೊತೀನಿ. ಇದ್ರ ಜೊತೆಗೆ ಇಂಟೇಕಾಗಿ ಬೆಳಗ್ಗೆ ಹೊತ್ತು ರಾತ್ರಿ ನೆನೆಸಿರೋ ಬಾದಾಮಿ ತಿಂತೀನಿ. ಒಂದೊಂದು ದಿನ ಜೀರಿಗೆ, ಸೋಂಪು, ಮೆಂತ್ಯ ರಾತ್ರಿ ಹೊತ್ತು ನೆನೆಸಿರೋ ಬೆಳಗ್ಗೆ ನೀರು ಕುಡಿತೀನಿ ಬಿಸಿ ಮಾಡಿಕೊಂಡು, ಜಸ್ಟ್ ಉಗುರು ಬೆಚ್ಚಗೆ. ಮ್ಯಾಕ್ಸಿಮಮ್ ನನ್ನ ಏನಂತೀವಿ, ಹೆಂಗಸರಿಗೆ ಹೊಟ್ಟೆ ಇರುತ್ತೆ ಅಲ್ವಾ ಆಫ್ಟರ್ ಡೆಲಿವರಿ, ಅದಕ್ಕೆ ಮತ್ತು ಸ್ಕಿನ್ ಗ್ಲೋಯಿಂಗಿಗೆ, ಹೇರ್ ಸ್ಟ್ರಾಂಗ್ ಆಗೋಕ್ಕೆ, ಬುಡದಿಂದ ಸ್ಟ್ರಾಂಗ್ ಆಗೋದಕ್ಕೆ ಆಲ್ಮೋಸ್ಟ್ ವಾರದಲ್ಲಿ ಒಂದು 3 ಸಲ ನಾನು ಮೆಂತ್ಯನ ನೆನೆಸಿಟ್ಬಿಟ್ಟು ಬೆಳಗ್ಗೆ ಹೊತ್ತು ಅದನ್ನು ಕುಡಿತೀನಿ. ಆ್ಯಂಡ್ ಮೆಂತ್ಯ ನೆನೆಸೋದು 2 ರೀತಿ ಇದೆ. ಅದೊಂದು ಶಾರ್ಟ್ಸ್ ಮಾಡಿ ಹಾಕ್ತೀನಿ. ಏನೋ ಮೆಂತ್ಯ ಹಾಕಿದ್ವಾ ನೆನೆಸಿದ್ವಾ? ಇಲ್ಲ, 2 ರೀತಿ ಇದೆ ಅದ್ರ ಡ್ರಿಂಕು. ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರೀ ಮೆಂತ್ಯ ನೀರಲ್ಲೇ 2 ರೀತಿ ಡ್ರಿಂಕ್ ತೋರಿಸ್ತೀನಿ ನಿಮಗೆ. ನೋಡಿ, ಇದ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಳ್ತೀನಿ, ಆಯ್ತಾ? ಫಸ್ಟ್ ಕಂಡೀಷನ್ ಪ್ಯಾಚ್ ಟೆಸ್ಟ್. ಸೆಕೆಂಡ್ ಕಂಡೀಷನ್, ದಿಸ್ ಇಸ್ ನಲಪ ಮರಾಡಿ ಕೇರಳ ಟೀ ತೈಲಮ್. ನಲಪ ಮರಾಡಿ ಅಂದರೆ ಕೇರಳಾಲಿ ಕೋಸ್ಟಲ್ ಏರಿಯಾ ತೆಂಗಿನಕಾಯಿ ಫೇಮಸ್. ನಲಪಮ ಇಸ್ ನಥಿಂಗ್ ವಿತ್ ಅ ಕೋಕೋನಟ್. ಅದರಿಂದ ಬೇಸಲ್ಲಿ ಮಾಡಿರೋದಿದೆ ಆಯಿಲ್. ನೆಕ್ಸ್ಟು, ಇದ್ರ ಎಫೆಕ್ಟು ವಿಲ್ ಸ್ಟಾರ್ಟ್ ಫ್ರಮ್ 21 days ಟು ಬಿ ವೆರಿ ಆನೆಸ್ಟ್. ಬಟ್ ನಾನು ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತಿರೋದು 2 ತಿಂಗಳು ನೀವು ಕಾಯಲೇಬೇಕು. ನಾನು ಅವ್ರಿಗೂ ಅದೇ ಮಾತು ಹೇಳಿದ್ದು, 6 ದಿನದಲ್ಲಿ ವಾಸಿಯಾಗಿರೋರಿಗೆ. ಬಟ್ ನಾನು ಅವ್ರು ಯಾರಿಗೂ ಹೇಳಿಲ್ಲ ನಿಮ್ಗೆ 6 ದಿನದಲ್ಲೇ ವಾಸಿಯಾಗುತ್ತೆ. ನಾನು 2 ತಿಂಗಳು ಟೈಮ್ ಕೊಡ್ತೀನಿ ಇಫ್ ಇಟ್ ಸೂಟ್ಸ್. ನೆಕ್ಸ್ಟು, ಇದನ್ನು ಹಚ್ಕೊಂಡು ಬಿಸಿಲಿಗೆ ಹೋಗಂಗಿಲ್ಲ, ರೈಟ್? ಇದು ಪ್ಯಾಚ್ ಟೆಸ್ಟ್ ಆಗಬೇಕು 2 ತಿಂಗಳು, ಮತ್ತು ಇದು ಹಚ್ಕೊಂಡು ಬಿಸಿಲಿಗೆ ಹೋಗಂಗಿಲ್ಲ. ಇಂಟೇಕು ಅಷ್ಟೇ. ಇಂಟೇಕ್ ಇಸ್ ವೆರಿ ಇಂಪಾರ್ಟೆಂಟ್. 50% ಇಂಟೇಕ್, 50% ಯುವರ್ ಔಟ್ ಅಪ್ಲಿಕೇಶನ್. ಹೇಮ ಬೆಳ್ಳಕ್ಕಾಗೋದ್ಲು, ಗ್ಲೋ ಬಂತು, ಶೈನಿಂಗ್ ಬಂತು ಅಂದರೆ 50% ಇಸ್ ಮೈ. ನಾನು ಏನೇನು ತಗೋತೀನಿ ಅಂತ, ಯಾಕೆ ನಾನು ಇನ್ನರ್ ಏನೇನು ತಗೋತೀನಿ ಅಂತ ವೀಡಿಯೋ ಮಾಡಲ್ಲ ಅಂದರೆ, ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರು ವಾಟ್ಸಪ್ಪಲ್ಲೇ ಕೇಳಿ ಅವ್ರು ಮಾಡ್ಕೊಬಿಡ್ತಾರೆ. ಅವ್ರು ಅಲ್ಲೇ ಕೇಳಿದ್ಮೇಲೆ ನಾನು ವೀಡಿಯೋ ಇನ್ನೇನು ಮಾಡಲಿ?
ಸೊ ಅದಕ್ಕೋಸ್ಕರ ಇಂಟೇಕ್ ನಾನೇನು ಮಾಡ್ತಿಲ್ಲ, ಜಸ್ಟ್ ಓರಲ್ಲಾಗಿ ಹೇಳ್ತೀನಿ, ಮಾಡಬೇಕಾದ್ರೆ ಜ್ಞಾಪಕ ಬಂದಾಗ. ಓಕೆ, ಇಷ್ಟು ಕ್ಲಿಯರ್ ಮಾಡಿದ್ದೀನಿ. ಇದ್ರ ಮೀರಿ ನಿಮ್ಗೆ ಡೌಟ್ ಇತ್ತು ನನಗೆ ಹೇಳಿ. ನಾನು ಯಾವಾಗಲೂ ಹೇಳ್ಕೊಟ್ಟಿದ್ದೀನಿ ಮಸಾಜ್, ಆಗ ನಿಮಗೆ ಸ್ಕಿನ್ ಸಾಗಾಗಲ್ಲ. ಆಯಿತಾ? ನಾನು ಇದೊಂದು ನೋಡಿ ಒಂದು 2-3 ನಿಮಿಷ ಮಸಾಜ್ ಮಾಡಿದ್ನ, ಫಸ್ಟ್ ವೀಕ್ ಆರ್ 10 days ನೀವೊಂದು 5ರಿಂದ 6 ನಿಮಿಷ ಇದನ್ನು ಮುಖದ ಮೇಲೆ ಇಟ್ಕೋಬೇಕಾಗತ್ತೆ. 5ರಿಂದ 6 ನಿಮಿಷ ಅಷ್ಟೇ ಫಾರ್ ದ ಫಸ್ಟ್ 10 days. ಬಿಸಿಲಲ್ಲಿ ಹೋಗಂಗಿಲ್ಲ. ಇಂಟೇಕ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಪಾಯಿಂಟ್ ಕ್ಲಿಯರ್ ಮಾಡೋಣ. ಎಷ್ಟು? ನಾನು 2ರಿಂದ 3 ನಿಮಿಷ ಮಸಾಜ್ ಮಾಡಿದೆ. ಫೈನ್. ಈಗ ನಾನು ಫಸ್ಟ್ 10 days ನಾನು ಏನಿದೆ 5 minutes ನೀವು ಮುಖದ ಮೇಲೆ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೊ ನಾನೊಂದು 5 minutes ಆದಮೇಲೆ ಸಿಗ್ತೀನಿ. ಇಲ್ಲಿವರೆಗೂ ವೀಡಿಯೋದಲ್ಲಿ ನಿಮಗೇನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ. 3 minutes ಆಯಿತು, ನಾನು ವೈಪ್ ಮಾಡಿಲ್ಲ. ಆಯಿತಾ? ಸೊ ನೀವೊಂದು 5 minutes ಇರಿ. ನೀವು ಪ್ಯಾಚ್ ಟೆಸ್ಟ್ ಮಾಡದೆ ಯೂಸ್ ಮಾಡಿದ್ರೆ ರ್ಯಾಷಸ್ ಎಲ್ಲ ಆಗುತ್ತೆ. ಈಗ ಮೂಲತಿನ ನಾನೇ ನನ್ನ ಕೈಯಾರೆ ರಾ ಮೆಟೀರಿಯಲ್ ತೊಗೊಂಡು, ಈ ಸಲ ಸೋಪ್ ತೊಗೊಂಡಿರೋರಿಗೆಲ್ಲ ಗೊತ್ತಾಗಿದೆ. ಆಯಿತಾ? ಡಿಫ್ರೆನ್ಸ್ ಆಫ್ ಇದು. ಈ ಟೈಮಲ್ಲಿ ನಿಮ್ಗೆ ಉರಿನೇವೇನೂ ಆಗಬಾರ್ದು. ಆಯಿತು ಅಂದರೆ ಇದು ನಿಮ್ಗೆ ಆಗಲ್ಲ ಅಂತ. ಓಕೆ, ನಾನು ಉರಿನೇವೇ ಏನೂ ಆಗ್ತಿಲ್ಲ, ಯಾಕಂದರೆ ನನಗೆ ಸೂಟ್ ಆಗುತ್ತೆ ಇದು. ಓಕೆ, ಇದೊಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ನಾನು ಎಣ್ಣೆ ತೆಗೆದಿಲ್ಲ, ಇಷ್ಟು ಟೈಮ್ ಅಂತ ಬಿಟ್ಬಿಟ್ಟು ಆಮೇಲೆ ಪ್ಯಾಕ್ ಹಾಕಿದ್ದೀನಿ. ಇನ್ನೇನೋ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀ ನೋ. ಓಕೆ, ಹೊಸಬ್ರು ಯಾರು ನೋಡ್ತಿದ್ರೆ ಇಷ್ಟ ಆದ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಒಂದು 8 ನಿಮಿಷ ಆದಮೇಲೆ ಸಿಗ್ತೀನಿ. ಯಾವುದೇ ಪ್ಯಾಕ್ ನೀವು ಹಾಕಬೇಕಾದ್ರೂ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. 2ನೇ ಟೈಮಿಂಗ್ಸ್ ಅಂತ ಹೇಳ್ತೀವಿ. ಇಲ್ಲಾಂದರೆ 20 ವರ್ಷದವರು 40 ವರ್ಷದ ಥರ ಕಾಣ್ತಾರೆ, ಯಾಕಂದರೆ ಪ್ಯಾಕ್ ಡ್ರೈ ಆಗಬಾರ್ದು ಫೇಸಲ್ಲಿ. ಓಕೆ, ಇದೊಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಆಗಿದೆ. ಈಗಾಗಲೇ ಹೇಳಿದ್ದೀನಿ, ಡ್ರೈ ಮಾಡೋಕ್ಕೆ ಬಿಡಬೇಡಿ ಯಾವುದೇ ಪ್ಯಾಕ್ನ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಯಾಕಂದರೆ ಈಗ ಹೊಸ ಸಬ್ಸ್ಕ್ರೈಬರ್ಸ್ ತುಂಬ ಜನ ಆಗಿದ್ದಾರೆ. ಹಳೆ ವಿಡಿಯೋಸ್ ನೋಡಿ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸ್ಪಾಟ್ ಪಿಗ್ಮೆಂಟೇಷನ್ ಇದೆ ನನಗೆ. ಮುಲತಿ ಸೋಪು, ಮುಲತಿ ಪೌಡ್ರು ಇವೆಲ್ಲ ವರದಾನ ಅಂತ ಹೇಳ್ಬೋದು. ಇಟ್ಸ್ ಗಾಡ್ಸ್ ಗಿಫ್ಟ್ ಅಂತ ಹೇಳ್ತೀನಿ. ಯಾವುದೇ ರೆಡಿಮೇಡ್ ಇನ್ಸ್ಟೆಂಟ್ ಅಲ್ಲ ಅದು ಮರದ ಏನಂತೀವಿ, ಒಂದು ಕಟ್ಟಿಗೆಯ ಪುಡಿ ಮುಲತಿ. ಸೊ ಸುಮಾರು ಜನಕ್ಕೆ ಮೊನ್ನೆ ವೀಡಿಯೋ ಮಾಡುವಾಗ, ಫೇಸ್ ವಾಶ್ ಮಾಡುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೌ ಇಸ್ ದ ರಾ ಫಾರ್ಮ್ ಆಫ್ ಮುಲತಿ ಅಂತ. ಓಕೆ, ಕ್ಲಾರಿಟಿ ನೋಡ್ಕೊಳ್ಳಿ, ನಾನೇನು ಮಾತಾಡೋಕ್ಕೆ ಹೋಗಲ್ಲ. ನೋಡಿ, ನಿಮಗೆ ಪ್ಯಾಚ್ ಟೆಸ್ಟ್ ಸೂಟ್ ಆದರೆ ವಾರದಲ್ಲಿ 3 ಸಲ ಮಾಡ್ಕೊಳ್ಳಿ. ಡೈರೆಕ್ಟ್ ಸನ್ಲೈಟ್ ಅವಾಯ್ಡ್ ಮಾಡಿ. ನಾವೇನು ಕ್ರೀಮ್ ಯೂಸ್ ಮಾಡಲ್ಲ, ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಹೊರಗಡೆಯಿಂದ ತರೋ ಸನ್ಸ್ಕ್ರೀನಲ್ಲಿ ಜಿಂಕ್ ಆಕ್ಸೈಡ್ ಅಂತ ಒಂದು ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಅದು ನಿಮ್ಮ ಪರ್ಸ್ನಲ್ ಚಾಯ್ಸ್, ಮನೇಲಿ ಮಾಡ್ಕೊಳ್ಬೋದು ನೀವೇ ಸನ್ಸ್ಕ್ರೀನ್. ಓಕೆ, ಅದ್ರ ವೀಡಿಯೋನು ನಾನು ಶೇರ್ ಮಾಡಿದ್ದೀನಿ, ನೆಕ್ಸ್ಟು ಶೇರ್ ಮಾಡ್ತೀನಿ. ಸುಮಾರು ಜನ ಸನ್ಸ್ಕ್ರೀನ್ಸ್ ತೊಗೊಂಡಿದ್ದಾರೆ. ನೀವು ಅಂದ್ಕೊಂಡಿರ್ಬೋದು, ಹೆಂಗೆ ಪಿಗ್ಮೆಂಟೇಷನ್ ಹೋಗಲ್ಲ ಅಂತಿದ್ರಲ್ಲ, ಹೆಂಗೆ ವಾಸಿ ಆಯಿತು ಅಂದರೆ, ಈ ಚಿಕ್ಕ ಟಿಪ್ಸು. ಫೇರ್ ಆ್ಯಂಡ್ ಲವ್ಲಿ ಸ್ಟಾಪ್ ಆಗಿದೆ, ನಮ್ಮ ಕ್ರೀಮ್ಸ್ ಯೂಸ್ ಮಾಡ್ತಾರೆ. ಸನ್ಸ್ಕ್ರೀನ್ ಸ್ಟಾಪ್ ಆಗಿದೆ, ನಮ್ಮ ಹೋಮ್ ಮೇಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾರೆ. ಸೋಪು ಚೇಂಜ್ ಆಗಿದೆ, ನೋ ಪ್ರಿಸರ್ವೇಟಿವ್. ಸೊ ಆಯುರ್ವೇದಕ್ಕೆ ಸುಮಾರು ವರ್ಷದ ಇತಿಹಾಸ ಇದೆ. ಓಕೆ, ಸೊ ನೀಟಾಗಿ ವೈಪ್ ಮಾಡಿಕೊಂಡು, ನಾನು ಫೇಸು ನಿಮಗೆ ಬೇಕಾದರೆ ವಾಶ್ ಮಾಡ್ಕೊಳ್ಳಿ, ನಾನು ಆಯಿಲಲ್ಲಿ ಮಸಾಜ್ ಮಾಡಿದ್ದಲ್ಲ, ಸೊ ನೀಟಾಗಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಗ್ಲೋ ನೋಡಿ. ಓಕೆ, ಅವತ್ತು ಮಾರ್ಕ್ ಬಿದ್ದಿತ್ತಲ್ಲ ನೋಡಿ, ಇಲ್ಲಿ ವಾಸಿಯಾಗಿದೆ. ಓಕೆ, ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ.
ಡೌಟ್ಸು ಕ್ಯೂರಿಯಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅಕಸ್ಮಾತ್ ಇಫ್ ಇಟ್ ಇಸ್ ಡೌಟ್ಸ್ ಆರ್ ವಿದಿನ್ ದ ವಿಡಿಯೋ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಔಟ್ಸೈಡ್ ದ ವಿಡಿಯೋ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ ಹೋಗಬಲ್ಲ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ರಿವೈಂಡ್ ಮಾಡ್ಕೊಂಡು ಹೋಗಿ 3 ಸ್ಟೆಪ್ಸು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎಲ್ಲೆಲ್ಲಿ ನಾನು ರಿವೈಂಡ್ ಅಂದೋ ಅಲ್ಲಿ ರಿವೈಂಡ್ ಮಾಡ್ಕೊಳ್ಳಿ ವಿಡಿಯೋನ. ಓಕೆ, ಪಿಗ್ಮೆಂಟೇಷನ್ ಹೋಗಲ್ಲ, ನಾವು ಕಪ್ಪಗಿರೋರು ಕಪ್ಪಗೆ ಇರಬೇಕು, ಅವೆಲ್ಲ ಸುಳ್ಳು. ಐ ಆಮ್ ದ ಲೈವ್ ಎಕ್ಸಾಂಪಲ್. ಓಕೆ, ವಿತ್ ಸ್ಪಾಟ್ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದೀನಿ. ನನ್ನ ಓನ್ ರೆಮಿಡೀಸು 60 ದಿನ ತಗೊಂಡಿದೆ, ಬಟ್ ನನ್ನ ರೆಮಿಡೀಸ್ ಬೇರೆಯವ್ರಿಗೆ ಬೇಗ ವಾಸಿಯಾಗಿದೆ. ಸೊ ಇದಕ್ಕೆ ಏನು ಹೇಳ್ತೀರಾ? ಡಿಪೆಂಡ್ ಆನ್ ದ ಪಿಗ್ಮೆಂಟೇಷನ್, ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸ್ ಕೇಳಿಸಿ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ, ನನ್ನ ಚಾನಲ್ನ ನಿಮಗೆಲ್ಲ ಕಂಟೆಂಟ್ಸ್ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ನಿಮ್ಮ ಜಾಬು ₹1 ಕತ್ರಿ ಬಿಡೋದ್ರಿ. ಹಂಗಂತ ಯೂಟ್ಯೂಬು ನಮ್ಗೆ ಅದು ಪಾಯಿಂಟ್ಸ್ ಅಂತ ಕೊಡುತ್ತೆ. ನಾವು ಎನ್ಕ್ಯಾಶ್ ಮಾಡ್ಕೊಳಕ್ಕಾಗಲ್ಲ, ಅದನ್ನು ದುಡ್ಡು ರೂಪದಲ್ಲಿ ತೊಗೊಳ್ಳಲ್ಲ, ಪಾಯಿಂಟ್ಸ್ ಅಂತ ಕೊಡ್ತಾರೆ. ಏನೋ ಒಂಚೂರು ಪಾಯಿಂಟ್ಸ್ ಪರವಾಗಿಲ್ಲ ಇವ್ರ ಚಾನಲ್ಲು ಅಂತ ಒಂದು ಸ್ಮಾಲ್ ಬಿಟ್ ಆಫ್ ರೆಕಗ್ನೈಸೇಷನ್ ಅಷ್ಟೇ. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸಿ ಹೋಗಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.